ಸುಮಾರು ಇಲ್ಲಿ ಗುಡ್ಡ ಕುಸಿತ ಏನಾಯಿತು, ನಿಮಗೆ ವಿಷಯ ಎಷ್ಟೊತ್ತು ಗೊತ್ತಾಯಿತು ಸರ್? ನಮಗೆ ಬಂದು ಬೆಳಗಿನ ಜಾವ 2 ಗಂಟೆ 3 ಗಂಟೆ ಅಷ್ಟೊತ್ತಲೇ ಗೊತ್ತಾಗಿತ್ತು. ಬಟ್ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ, ಗಾಡಿಗಳೆಲ್ಲ ರಶ್ ಆಗಿ ತುಂಬ ಗಾಡಿಗಳೆಲ್ಲ ರಶ್ ಆಗೋದ್ರಿಂದ ಆ ಕಡೆ ಬಿಡ್ತಾ ಇರಲಿಲ್ಲ. ಪುನಃ ನಾವು ಬೆಳಿಗ್ಗೆ ಸುಮಾರು ಒಂದು 8 ಗಂಟೆ ಅಷ್ಟೊತ್ತರಲ್ಲಿ ಗೊತ್ತಿರೋರ ಜೊತೆ ನಾನು ಅಲ್ಲಿ ಗಂಟನೂ ಬೈಕ್ ಎತ್ಕೊಂಡು ಹೋಗಿದ್ದು. ಹೋದ ತಕ್ಷಣ ಅಲ್ಲಿ ಹೋಗಿದಾಗ ಸುಮಾರು ಜನಗಳು ಸಹಾಯ ಮಾಡ್ತಾಯಿದ್ರು, ಎಲ್ಲ ರೀತಿಯಲ್ಲಿ ಸಹಾಯಗಳೆಲ್ಲ ಮಾಡ್ತಾಯಿದ್ರು. ಬೆಟ್ಟಗಳೆಲ್ಲ ಕುಸ್ಕೊಂಡು ಎಲ್ಲ ಕಿತ್ತೋಗಿ ಸುಮಾರು ಮನೆಗಳು ಎಲ್ಲ ಕಿತ್ತೋಗಿ ಸುಮಾರು ಇದು ಡೇಂಜರ್ ಆಗಿತ್ತು. ನಾವು ಹೋಗೋ ಟೈಮಲ್ಲಿ ಆವಾಗ ಹೋಗಿದ್ದಾಗ ಬಂದು ನಾವು ಇದೇ ಥರ ಎಲ್ಲ ರಕ್ಷಣೆ ಮಾಡ್ತಾ ಇರಬೇಕಾದಂಥ ಜಾಗದಲ್ಲಿ ಬಂದು ಮರಗಳೆಲ್ಲ ಕಸ್ಕೊಂಡು ಬಂದಿದ್ವಲ್ಲ, ಅದೆಲ್ಲ ಗರಗಸ ತಗೊಂಡು ಕಟ್ ಮಾಡಿ ಎತ್ತಾ ಇರಬೇಕಾಗಿದ್ರೆ ಒಂದು ಬಾಡಿ ಸಿಕ್ಕಿತ್ತು ನಮಗೆ. ಬಾಡಿ ಮೀನ್ಸ್ ಹೇಗೆ ಅಂದರೆ ತಲೆ ಇರಲಿಲ್ಲ, ಮತ್ತು 2 ಕಾಲುಗಳಿಲ್ಲ, ಒಂದು ಕೈ ಇಲ್ಲ. ಒಂದೇ ಒಂದು ಕೈ ಬಂದು ಹೊರಗಡೆ ಕೈ ಮಾತ್ರ ಹೊರಗಡೆ ಕಾಣಿಸ್ತಾ ಇತ್ತು. ಆದರೆ ಬಟ್ ಏನಂದರೆ ಬಾಡಿ ಯಾವುದು ಆಮೇಲೆ ಮರಗಳು ಯಾವುದು ಅಂತ ನಮಗೆ ಕಂಡಿಡಿಯೋಕೆ ಆಯ್ತಿರ್ಲಿಲ್ಲ. ಬಟ್ ಆ ಒಂದು ಕೈ ಮಾತ್ರ ಇರೋದ್ರಿಂದ ಒಂದು ಕೈಗೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಯಿತು ಒಂದು ಬಾಡಿ ಅಂತ. ತಕ್ಷಣ ಅದು ಕೊಟ್ಟು ಪುನಃ ಸ್ವಲ್ಪ ಮುಂದ್ಗಡೆ ಹೋದು ಒಂದು ಮನೆಗಳೆಲ್ಲ ಕಸ್ಕೊಂಡಿತ್ತು, ಮನೆ ಒಳಗಡೆಲ್ಲ ಜನಗಳಿದ್ರು, ಅದನ್ನೇ ಎತ್ತಾದ್ರು. ಮತ್ತು ಮನೆ ಮೇಲೇ ಸುಮಾರು ವೆಹಿಕಲ್ಗಳೆಲ್ಲ ಬಂದು ಜಾಮ್ ಆಗಿದ್ದವು, ಅದನ್ನೆಲ್ಲ ಹಗ್ಗ ಕಟ್ಟಿ ಎಳೆದು ಎಲ್ಲ ಸುಮಾರು ಮಾಡಿದ್ದೆವು. ಅದೆಲ್ಲ ಮುಗಿಸ್ಕೊಂಡು ಸುಮಾರು ಈ ಕಸ್ಕೊಂಡಿರೋ ಜಾಗದ ತನಕ ನಾವು ತುಂಬ ಕಷ್ಟ ಬಿದ್ದು ಅಲ್ಲಿ ಆ ಕ್ಷಣಕ್ಕೆ ಏನು ಹೇಳೋದು, ಆ ಥರ ಸುಮಾರುಗಳು ಇದಕ್ಕೆ ಮುಂಚೆ ನಮಗಿಂತೂ ಮುಂಚೆ ಇರೋ ವಿಷಯಗಳನ್ನೆಲ್ಲ ನೋಡಿದ್ದಾರೆ. ನಮಗೂ ಸ್ವಲ್ಪ ಏನನ್ನೋದು ಬಾಡಿ ಬಂದು ಅದು ಬಂದು ದೊಡ್ಡ ಬಾಡಿನೂ ಅಲ್ಲ, ಸುಮಾರು ಒಂದು 20-25 ಒಳಗಡೆ ಇರ್ಬೋದು ಏಜು. ಅದು ಹೆಣ್ಣು ಗಂಡು. ಕೈ ಒಂದು ಕೈ ಫುಲ್ಲು ಇತ್ತು, ಕೈ ಬಂದು ಈ ಕಡೆ ನಗ್ಗೋಗ್ಬಿಟ್ಟಿತ್ತು, ಈ ಕಡೆ ನಗ್ಗೋಗಿ ಹೊರಗಡೆ ಕಾಣಿಸ್ತಾ ಇತ್ತು. ಕೈ ಒಳಗಡೆ ಎಲ್ಲ ಬೆಳ್ಳಗೆ ಕಾಣಿಸ್ತಿತ್ತು. ಅದರಿಂದ ಅದು ಗೊತ್ತಾದ್ದು ಅದು ಬಾಡಿ ಅಂತ, ಮರಗಳೆತ್ತಿರ್ಬೇಕು. ಇಲ್ಲಾಂದ್ರೆ ಯಾವ ಕಾರಣದಿಂದಲೂ ಅದು ಬಾಡಿನ ಮರನ ಅಂತ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಕೈ ನೋಡಿದ ತಕ್ಷಣ ಗೊತ್ತಾಯ್ತು ಅದು ಬಾಡಿ ಅಂತ. ಮತ್ತೆ ಬಂದು ನಾವು ಅದನ್ನೇ ಎತ್ತಿ ಆಂಬುಲೆನ್ಸಲ್ಲಿ ಕೊಟ್ಟು ಕಳಿಸ್ತು. ಮತ್ತೆ ಸ್ವಲ್ಪ ಮುಂದ್ಗಡೆ ಹೋಗಿದ್ದು ಇದೇ ಥರ ರಕ್ಷಣೆ ಮಾಡ್ತಿರುವಾಗ ಒಬ್ಬರು ಕಾಲು ಮಾತ್ರ ಸಿಕ್ಕಿತ್ತು, ಒಂದು ದೊಡ್ಡ ಕಾಲು ಮಾತ್ರ ಸಿಕ್ಕಿತ್ತು. ಆದರೆ ಆ ಬಾಡಿ ಅದಲ್ಲ, ಕಾಲು ಬಂದು ಯಾರೋ ದೊಡ್ಡ ವ್ಯಕ್ತಿಯದು. ಈ ಬಾಡಿ ಬಂದು ಸುಮಾರು ಒಂದು 20-25 ಒಳಗಡೆ ಏಜು ಅಷ್ಟಿರ್ಬೋದು ಅಷ್ಟೇ, ಆ ಥರ ಸಿಕ್ಕಿತ್ತು. ಪುನಃ ಬಂದು ಮುಂಡಕ್ಕೆ ಅನ್ನೋ ಜಾಗಕ್ಕೆ ನಾವು ತುಂಬ ಕಷ್ಟ ಬಿದ್ದು ಆರ್ಮಿ ಮತ್ತು ಫೈರ್ ಫೋರ್ಸು ಇವ್ರ ಜೊತೆ ನಾವು ಹೋಗಿದ್ದು ರಕ್ಷಣೆಗೋಸ್ಕರ. ಅಲ್ಲೆಲ್ಲ ಬಂದು ಯಾವ ರಕ್ಷಣೆಗಳು ನಡೀತಾ ಇರಲಿಲ್ಲ. ಅಲ್ಲಿರೋರು ಸ್ವಲ್ಪ ಮೋಸ್ಟ್ಲಿ ಒಂದು 30-50 ಜನ ಒಳಗಡೆ ಮಾತ್ರ ಇದ್ರು. ಅಲ್ಲಿಗೆ ಹೋಗೋಕ್ಕೆ ರೋಡ್ ಇಲ್ಲ, ಏನಿಲ್ಲ. ಹೇಗೋ ನಾವು ಈ ಕಸ್ಕೊಂಡಿರೋ ಒಳೆನೇ ಹೆಂಗೆಂಗೋ ದಾಟ್ಕೊಂಡು ಹಗ್ಗ ಎಲ್ಲ ಆ ಕಡೆಯಿಂದ ಈ ಕಡೆಗೆ ಎಳೆದು ಕಟ್ಟಿ ಹಗ್ಗ ಎಲ್ಲ ಕಟ್ಟಿ ಆ ಥರ ಸುಮಾರು ಕಷ್ಟ ಬಿದ್ದು ಎಲ್ಲ ಹೋಗಿರೋದು. ಹೇಗೆ ಸರ್? ನಾವು ತೆಗೆದಿದ್ದು ಒಂದು ಅಷ್ಟರೊಳಗೇನೆ ಒಂದು 50 ಬಂದಿರ್ಬೋದು, ಮೋಸ್ಟ್ಲಿ 50 ಬಂದಿರೋದು. ಸಾಯಂಕಾಲ ತನಕ ಬಂದು ಒಂದು 80 ಒಳಗಡೆ ಎಲ್ಲ ಸಿಕ್ಕಿತ್ತು ಸಾಯಂಕಾಲದೊಳಗೆ. ಮತ್ತೆ ನಾವು ಮುಂಡಕಾಯಿ ಅನ್ನೋ ಜಾಗಕ್ಕೆ ಹೋಗಿದ್ದು ಇದೇ ಥರ ಸುಮಾರು ಕಷ್ಟ ಬಿದ್ದು ಮುಂಡಕಾಯಿ ಜಾಗಕ್ಕೆ ಹೋಗಿದಾಗ ಅಲ್ಲಿ ಬಂದು ರಕ್ಷಣೆಗಳು ಏನು ನಡೀತಾ ಇರಲಿಲ್ಲ. ಅದೇ ಹೇಳಿದ್ನಲ್ಲ, ಅಲ್ಲಿರೋರು ಆ ಊರೊಳಗಡೆ ಇರೋರು ಸ್ವಲ್ಪ ಜನಗಳು ರಕ್ಷಣೆಗಳು ಮಾಡ್ತಾ ಇದ್ರು. ಅವರೆಲ್ಲ ಬಂದು ಎಸ್ಟೇಟ್ ಇದು ಇಲ್ಲಿ ಬಂದು ಹ್ಯಾರಿಸನ್ಸ್ ಮಲಯಾಳಂ ಲಿಮಿಟೆಡ್ ಅನ್ನೋದು ಒಂದು ಟೀ ಎಸ್ಟೇಟು ಫ್ಯಾಕ್ಟ್ರಿಗಳೆಲ್ಲ ಐತೆ. ಆ ಎಸ್ಟೇಟಲ್ಲಿರೋ ಸ್ವಲ್ಪ ಕಾಟೇಜ್ಗಳು ಅದು ಅಂದರೆ 6 ಮನೆಗಳಿರ್ತವೆ ಒಂದೇ ಲೈನ್ಸ್ನಲ್ಲಿ. ಈ 6 ಮನೆಗಳಲ್ಲಿ ಸುಮಾರು 4 ಮನೆಗಳು ಇಲ್ಲ ಅಂದ್ರೆ ಒಂದು 5 ಮನೆಗಳು ಎಲ್ಲ ಕಷ್ಟ. ಸುಮಾರು ಒಂದು ಲೈನ್ಸೇ ಇಲ್ಲದೆ ಇರ್ತಾರೆ, ಸುಮಾರು ಲೈನ್ಸ್ಗಳೆಲ್ಲ ಹೋಗಿ ಅಂಥದ್ರೊಳಗಡೆ ಎಲ್ಲ 1-2 ಬಾಡಿಗಳು 7 ಬಾಡಿಗಳು ಒಂದೇ ಲೈನ್ಸಲ್ಲಿ ಬಂದು ಸುಮಾರು 10 ಬಾಡಿಗಳು ಸಿಕ್ತು. 10 ಬಾಡಿಯಲ್ಲಿ ಬಂದು 2 ಮಕ್ಕಳು, 3 ಹೆಂಗಸ್ಗಳು, ಮಿಕ್ಕಿದು ಗಂಡಸ್ಗಳು, ಈ ಥರ 10 ಬಾಡಿಗಳೆಲ್ಲ ಸಿಕ್ಕಿದೆ. ಈ ಥರ ಸುಮಾರುಗಳಿದೆ. ಅದೇ ಇವರು ಸೈನಿಕರು ಬಂದು ಲೈವ್ ಆಗಿ ನೋಡ್ತಾ ಇದ್ದಾರೆ ಬಾಡಿಗಳನ್ನೆಲ್ಲ ಒಂದೊಂದು ಜಾಗದಲ್ಲಿ. ಆದರೆ ಅದು ಹೊರ ತೆಗಿಯೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಬತ್ತ ಕತ್ಲಾಗ್ತಾ ಇತ್ತು. ಆ ಸೈಡಲ್ಲಿ ಯಾವುದು ಕರೆಂಟು ಲೈಟ್ದು ಏನು ಸೌಲಭ್ಯಗಳು ಇರಲಿಲ್ಲ. ಅದರಿಂದ ಅಲ್ಲಿರೋ ಜೀವಂತವಾಗಿರೋ ಸುಮಾರು ಜನಗಳನ್ನ ನಾವು ರಕ್ಷಣೆ ಮಾಡಿ ಅಲ್ಲಿಂದ ಚೂರನಮಲೆ ಟೌನಿಗೆ ತಂದು ಅಲ್ಲಿಂದ ಹೆಲಿಕಾಪ್ಟರ್ ಮುಖೇನ ತುಂಬ ಹುಷಾರಿಲ್ಲದವ್ರನ್ನೆಲ್ಲ ಹೆಲಿಕಾಪ್ಟರ್ ಮುಖೇನ ಹಾಸ್ಪಿಟ್ಲ್ಗಳಿಗೆ ಸೇರಿಸಿದ್ವಿ. ಪುನಃ ಇದು ರೂಫ್ ಮಾಡಿಕೊಂಡು, ಅದೇ ನೀವೆಲ್ಲ ಬೇರೆ ಚಾನೆಲ್ಗಳೆಲ್ಲ ನೋಡಿರ್ಬೋದು, ರೂಫ್ ಮಾಡಿಕೊಂಡು ಆ ಥರ ಸುಮಾರು ಜನಗಳನ್ನ ಚೂರಲ್ಮ ಟೈಮ್ ತಂದು ಅಲ್ಲಿಂದ ಕ್ಯಾಂಪ್ಗೆ ಆಂಬುಲೆನ್ಸಲ್ಲಿ ಎಲ್ಲನೂ ಹೊರ ತೆಗಿತಾ ಇದ್ರು. ಸುಮಾರು ನಾವು ರಕ್ಷಣೆ ಮುಗಿಯೋದು ಆವತ್ತಿನ ದಿನ ಸುಮಾರು 9:30-10 ಗಂಟೆ ಎಲ್ಲ ಆಗಿತ್ತು. ನಾವು ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರ ಬಂದಾಯಿತು.
ಮತ್ತು ಸೈನಿಕರು ಮಾತ್ರ ಅಲ್ಲಿದ್ದದ್ದು. ಅದು ನಿನ್ನೆ ನಡೆದ ಘಟನೆ. ಇವತ್ತು ಅಲ್ಲಿ ಸುಮಾರು ಜನಗಳು ಮುಂಡಕೈ ಎಲ್ಲ ಇವತ್ತು ರಕ್ಷಣೆಗಳು ಸೈನಿಕರು ಎಲ್ಲ ಸೇರಿ ಇವತ್ತು ಸುಮಾರು ವಿಷಯಗಳು ನಡೆಸ್ತಾ ಇದ್ದಾರೆ. ನಾವು ಇವಾಗ ನಿನ್ನೆ ಇವತ್ತು ಜಾಸ್ತಿ ಜನಗಳನ್ನ ಆ ಸೈಡ್ ಬಿಡ್ತಾ ಇಲ್ಲ, ಅದರಿಂದ ನಾವು ಅಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ. ಇವಾಗ ಇಲ್ಲಿ ಬಂದು ಸ್ಕೂಲ್ಗಳಲ್ಲಿ ಕ್ಯಾಂಪ್ ನಡೀತಾ ಇದೆ, ಅಲ್ಲಿ ನಮ್ಮ ಕೈಲಿ ಆದಷ್ಟು ಸಹಾಯಗಳನ್ನ ನಾವು ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.